ನಾಳೆ ನಿಮ್ಮ ಜಾಬ್ ಏನಾದ್ರು ಹೋಗ್ಬಿಟ್ರೆ ಮುಂದಿನ 3 ರಿಂದ 6 ತಿಂಗಳು ನಿಮ್ಮ ಖರ್ಚನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ? ಅದಕ್ಕಾಗಿ ಎಮರ್ಜೆನ್ಸಿ ಫಂಡ್ ತುಂಬಾ ಇಂಪಾರ್ಟೆಂಟ್. ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ನಿಮ್ದು ಮೈನ್ ಸೋರ್ಸ್ ಆಫ್ ಇನ್ಕಮ್ ಏನಾದ್ರೂ ಸ್ಟಾಪ್ ಆದ್ರೂ ಕೂಡ 3 ರಿಂದ 4 ತಿಂಗಳು ಅಥವಾ 5 ತಿಂಗಳು ನಿಮ್ಮ ಎಕ್ಸ್ಪೆನ್ಸಸ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಏನಾದರೂ ಒಂದು ಸೈಡ್ ಅಮೌಂಟ್ ಇರುತ್ತಲ್ಲ, ಒಂದು ಸೇವಿಂಗ್ ಇರುತ್ತಲ್ಲ, ಅದನ್ನೇನಂತ ಕರೀತಾರೆ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದು ಮಂತ್ಲಿ ಎಕ್ಸ್ಪೆನ್ಸಸ್ ಅರೌಂಡ್ 20,000 ಇದ್ರೆ ನಿಮ್ದು ಒಂದು 3 ರಿಂದ 6 ತಿಂಗಳು ಎಕ್ಸ್ಪೆನ್ಸಸ್ ಅರೌಂಡ್ 60,000 ಇಂದ 1,20,000 ತನಕ ಆಗ್ಬೋದು. ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ 3 ರಿಂದ 6 ತಿಂಗಳು ಮ್ಯಾನೇಜ್ ಮಾಡೋದಕ್ಕೆ ನಿಮ್ಮ ಹತ್ರ 1,20,000 ಇರಬೇಕಾಗುತ್ತೆ. ಇದನ್ನೇ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರೆ. ಎಮರ್ಜೆನ್ಸಿ ಫಂಡ್ ಯಾವಾಗಲೂ ನಿಮಗೆ ಈಸಿಯಾಗಿ ಆಕ್ಸೆಸ್ ಆಗುವಂಥ ಪ್ಲೇಸಲ್ಲಿ ಇರಬೇಕು. ಲೋ ರಿಸ್ಕ್ ಪ್ಲಾಟ್ಫಾರ್ಮಲ್ಲಿ, ಅದು ಮೇ ಬಿ ನಿಮ್ಮದು ಸೇವಿಂಗ್ ಅಕೌಂಟಲ್ಲಿ, ಈ ರೀತಿ ಪ್ಲಾಟ್ಫಾರ್ಮಲ್ಲಿ ಇರಬೇಕು. ಏನಾದರೂ ಎಮರ್ಜೆನ್ಸಿ ಬಂದರೆ ಇಮಿಡಿಯೇಟ್ ಆಕ್ಸೆಸ್ ಸಿಗಬೇಕು ನಿಮಗೆ ಆ ಅಮೌಂಟ್ನ ವಿಡ್ರಾ ಮಾಡಲಿಕ್ಕೆ. ಆ ರೀತಿ ಪ್ಲಾಟ್ಫಾರ್ಮಲ್ಲಿ ಇರಬೇಕು. ಆ್ಯಂಡ್ ಇನ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು, ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂದರೆ ಎಮರ್ಜೆನ್ಸಿ ಫಂಡ್, ಅದರ ಸೇವಿಂಗ್ ಅಮೌಂಟ್ ಯಾವಾಗಲೂ ನಿಮ್ಮ ಕಡೆ ಸ್ವಲ್ಪ ಇರಬೇಕು.